Bima Jewelers presents Daiji Antyakshari, sponsored by Helios, Titan World Udupi, supported by Manipal Academy of Higher Education Manipal, Kidiyur Confectionery, Udupi, Mangaluru. Let's not go. ದೈಜಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ದೈಜಿ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಕೊನೆಯ ಹಂತದ ಎಪಿಸೋಡ್ಗಳಲ್ಲಿ ನಾವಿದ್ದೇವೆ. ಎಕ್ಸಾಮ್ಸ್ ಬಂದಿತ್ತು, ಸ್ಟೂಡೆಂಟ್ಸ್ ಎಲ್ಲ ಎಕ್ಸಾಮ್ ಅಲ್ಲಿ ಬಿಸಿ ಇದ್ರು. ಸ್ವಲ್ಪ ಬ್ರೇಕ್ ತಗೊಂಡು ಈಗ ಸೆಮಿಫೈನಲ್ಸ್ ಮತ್ತು ಫೈನಲ್ಸ್ಗೆ ನಾವು ರೆಡಿ ಆಗ್ತಾ ಇದ್ದೇವೆ. ಸೆಮಿಫೈನಲ್ಸ್ ನ ಮೊದಲ ಎಪಿಸೋಡ್ ಇವತ್ತು ಆರಂಭ ಆಗ್ತಾ ಇದೆ. ಒಟ್ಟು 9 ತಂಡಗಳು ಸೆಮಿಫೈನಲ್ಸ್ ನಲ್ಲಿ ಭಾಗವಹಿಸ್ತಾ ಇದೆ. ಅದರಲ್ಲಿ 3 ತಂಡಗಳು ಮೊದಲ ಎಪಿಸೋಡ್ ನಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಈ 3 ತಂಡಗಳಲ್ಲಿ ಇವತ್ತು ಈ ಎಪಿಸೋಡ್ ಅಂತ್ಯ ಆಗುವಾಗ ಒಂದು ತಂಡ ಅವರು ಫೈನಲ್ಸ್ಗೆ ಸೆಲೆಕ್ಟ್ ಆಗ್ತಾರೆ. ಸೊ ಸೆಮಿಫೈನಲ್ಗೆ ಆಗಮಿಸಿರುವಂತಹ 3 ತಂಡಗಳನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮೊದಲಿಗೆ ನಾನು ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ ಇಲ್ಲಿನ ವಿದ್ಯಾರ್ಥಿನಿ. ಇವತ್ತು ಕಾರಣಾಂತರದಿಂದ ಇಬ್ರು ಬರಬೇಕಿತ್ತು, ಒಬ್ಬರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಹಾಗೆ ಒಬ್ರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹ್ಯಾಪಿ ವೆಲ್ಕಮ್ ಟು ಯು. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿಯ ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಸೆಮಿಫೈನಲ್ ರೌಂಡ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಿಮಗೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಅದರ ಜೊತೆಗೆ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ ಇಲ್ಲಿನ ವಿದ್ಯಾರ್ಥಿಗಳಿದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಸ್ವಾಗತ ನಿಮ್ಗೆ, ವೆಲ್ಕಮ್. ಓಕೆ, ಸೊ ಹಾಗಾದ್ರೆ ನಾವು ನಮ್ಮ ರೌಂಡ್ಸ್ ಅನ್ನ ಸ್ಟಾರ್ಟ್ ಮಾಡುವ. ಹೊಸ ರೌಂಡ್ಸ್ ಗಳ ಜೊತೆಗೆ ಬಂದಿದ್ದೇವೆ. ಮೊದಲನೇ ರೌಂಡ್ ಬರ್ತಾ ಇದೆ, ಪದ ನೋಡಿ ಹಾಡು ಹೇಳಿ. ಸೊ ಇಲ್ಲಿ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಕೆಲವೊಂದು ಪದಗಳನ್ನ, ಕೆಲವೊಂದು ಶಬ್ದಗಳನ್ನ ನಾವು ಒಂದು ಬೌಲ್ ಅಲ್ಲಿ ಬರೆದು ಇಟ್ಟಿದ್ದೇವೆ. ಈ ಸ್ಟೂಡೆಂಟ್ಸ್ ಬರ್ತಾರೆ, ಅವರು ಒಂದು ಚೀಟಿಯನ್ನು ಅವ್ರು ಪಿಕ್ ಮಾಡ್ತಾರೆ. ಆ ಚೀಟಿಯಲ್ಲಿ ಒಂದು ಶಬ್ದ ಇರ್ತದೆ. ಆ ಶಬ್ದ ಅಥವಾ ಆ ಪದ ಏನಿದೆ, ಆ ಪದ ಇರುವಂತ ಹಾಡನ್ನ ಹಾಡಬೇಕಾಗತ್ತೆ. ಆ ಹಾಡನ್ನ ಆರಂಭದಿಂದಲೇ ಹಾಡಬೇಕು ಅಂತ ಇಲ್ಲ. ಆ ಹಾಡಿನಲ್ಲಿ ಬರುವಂತ ಪರ್ಟಿಕ್ಯುಲರ್ ಈ ಪದ ಏನಿದೆ, ಈ ವರ್ಡ್ ಏನಿದೆ, ಈ ಲೈನ್ ಎಲ್ಲಿಂದ ಆರಂಭ ಆಗುತ್ತೆ ಆ ಲೈನ್ ಇಂದ ಹಾಡಬೇಕು. ಸರಿಯಾಗಿ ಹಾಡಿದರೆ 10 ಅಂಕ, ಆಸ್ ಯೂಶುವಲ್. ಪಾಸ್ ಆದ್ರೆ 5 ಅಂಕ, ನೆಗೆಟಿವ್ ಅಂಕಗಳು ಇಲ್ಲ. ಸೊ ಕ್ಲಿಯರ್ ಇದೀರಲ್ಲ? ಸ್ಟಾರ್ಟ್ ಮಾಡೋಣ. ಎಸ್, ಓಕೆ. ಸೊ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಇವತ್ತು 1 ಮ್ಯಾನ್ ಆರ್ಮಿ ನಿಮ್ದು. ಸೊ ಬಹಳ ಕೂಲ್ ಆಗಿ ಎಂಜಾಯ್ ಮಾಡ್ಕೊಂಡು ಫಸ್ಟ್ ಚೀಟಿ ನೀವು ತೆಗಿತೀರಾ. ಅಂಡ್ ಆ ಚೀಟಿಯಲ್ಲಿ ಏನು ಬಂದಿದೆ ಅಂತ ಮತ್ತೆ ನೀವು ವಾಪಸ್ ಹೋಗಿ ಹೇಳಿದ್ರೆ ಆಯ್ತು. ಬನ್ನಿ, ನಿಮ್ಮ ಚೀಟಿ, ನಿಮ್ಮ ಅದೃಷ್ಟದ ಚೀಟಿಯನ್ನು ಪಿಕ್ ಮಾಡಿ. ಓಕೆ, ಏನ್ ಬಂದಿದೆ? ಪ್ರೀತಿ. ಪ್ರೀತಿ ಕನ್ನಡ ಶಬ್ದ ಇಲ್ಲಿ. ಅಂದ್ರೆ ಮೊದಲ 3 ಕನ್ನಡ ಶಬ್ದಗಳಿರ್ತದೆ, ಮತ್ತೆ ನಿಮಗೆ ಬರುವಂತದ್ದು ಹಿಂದಿ ಆಸ್ ಯೂಶುವಲ್. ಸೊ ಪ್ರೀತಿ ಅನ್ನುವಂಥ ಶಬ್ದದಿಂದ ಬರುವಂತ ಹಾಡನ್ನ ಹಾಡಬೇಕು. ಆ ಹಾಡು ಮಧ್ಯದಿಂದಲೂ ಆರಂಭ ಆಗ್ಬೋದು, ಆದ್ರೆ ಆ ಲೈನ್ ಇಂದಲೇ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ನೀವು. ಯಾವ ಹಾಡಿದೆ ಕನ್ನಡದಲ್ಲಿ ಪ್ರೀತಿ ಅನ್ನುವಂಥ ಶಬ್ದ ಬರುವಂತದ್ದು? ಬಹಳ ಕಾಮನ್ ಶಬ್ದ ಇದು, ಮಾತ್ರ ಕನ್ನಡ ಹಾಡು. ಪಾಸ್. ಶಾಲೆ ಪಾಸ್. ಓಕೆ, ದೆನ್ ಸೊ ಪಾಸ್ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿಗೆ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಬಿಟ್ಟಿರುವಂತ ಕ್ವಶನ್ ನಿಮಗೆ ಪಾಸ್ ಆಗಿದೆ. ಸೊ ಇಲ್ಲಿ ಪ್ರೀತಿ ಅನ್ನುವಂತ ಶಬ್ದ ಬರುವಂತ ಹಾಡು ಬೇಕು ಕನ್ನಡದಲ್ಲಿ. ಪ್ರೀತಿ ಪ್ರೀತಿಯ ನನ್ನುಸಿರು, ಪ್ರೀತಿಯ ನನ್ನುಸಿರು, ಚಿನ್ನ ಬೆಳ್ಳಿ ವಜ್ರ ಕಂಪು ಮುತ್ತು ಹವಳ ಸುಖ ನೀಡುವುದೇ. ಸೊ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇಲ್ಲಿಂದ ಆರಂಭ ಆಗ್ತಾ ಇದೆ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ನಿಮ್ಮ ಸೆಮಿಫೈನಲ್ ಜರ್ನಿ. 5 ಅಂಕ ಬಂದಿದೆ, ಕಂಗ್ರ್ಯಾಚುಲೇಷನ್ಸ್. ಸೊ ಇಲ್ಲಿಂದ ಈಗ ನಿಮ್ಮ ಪ್ರಶ್ನೆ, ಡೈರೆಕ್ಟ್ ಕ್ವಶನ್ ನಿಮ್ಗೆ ರೆಡಿ ಇದೆ. ಕನ್ನಡ ಶಬ್ದ, ಒಂದು ಪದವನ್ನ ನೀವು ಪಿಕ್ ಮಾಡ್ಲಿಕ್ಕೆ ಬನ್ನಿ. ಓಕೆ, ಸೊ ನಿಮ್ಮ ಶಬ್ದ ಏನಿದೆ? ಏನ್ ಬಂದಿದೆ? ಹಾಡು. ಹಾಡು. ಓಕೆ, ಹಾಡು ಅನ್ನುವಂತ ಶಬ್ದ ಬರುವಂತ ಕನ್ನಡ ಸಿನಿಮಾ ಹಾಡನ್ನ ಹಾಡಬೇಕು ನೀವೀಗ. ಜೀವ ಹೂವಾಗಿದೆ, ಭಾವಜೇನಾಗಿದೆ, ಹಾಡು ಹಾಡಾಗಿದೆ, ನಿನ್ನ ಸೇರಿ ನಾನು. ಓಕೆ, ಸೊ ಬಹಳ ಲಕ್ಕಿ ಹಾಡನ್ನ ಹಾಡಿದ್ರಿ. ಯಾಕಂತ ಹೇಳಿದ್ರೆ ಅಲ್ಲಿ 2 ಕಡೆ ನೀವು ಹಾಡು ಅಂತ ಹಾಡಿದ್ರಿ. ಆಕ್ಚುಲಿ 2 ಕಡೆ ಇಲ್ಲ, ಬಟ್ 1 ಕಡೆ ಇದೆ.
ಜೀವ ಹೂವಾಗಿದೆ, ಭಾವಜೇನಾಗಿದೆ, ಬಾಳು ಹಾಡಾಗಿದೆ. ಇಲ್ಲಿ ಬಾಳು ಹಾಡಾಗಿದೆ, ನೀವು ಹಾಡು ಹಾಡಾಗಿದೆ ಅಂತ ಹೇಳಿದ್ರೆ, ಬಟ್ ಎರಡು ಕಡೆ ಹಾಡಿದ್ದರಿಂದ ನೀವು ಒಂದು ಕಡೆ ಹಾಡಿರೋದನ್ನ ಹಾಡು ಅನ್ನುವಂಥದ್ದನ್ನ ತಗೊಳ್ತೇವೆ. ಬರೀ ಹಾಡೇ ಬರ್ತಾ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ನಾನು ಕನ್ಸಿಡರ್ ಮಾಡಿ ನಿಮಗೆ ಡೈರೆಕ್ಟ್ 10 ಅಂಕಗಳನ್ನು ಕೊಡ್ತಾ ಇದ್ದೇನೆ. ಕಂಗ್ರ್ಯಾಚುಲೇಷನ್ಸ್ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ. ಓಕೆ, ಸೊ ನೀವು ಒಳ್ಳೆ ಸ್ಕೋರ್ ಮಾಡ್ತಾ ಇದ್ರಿ. ಈಗ ನಿಮ್ಮನ್ನ ಬೀಟ್ ಮಾಡ್ತೇವೆ ಅಂತ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ರೆಡಿ ಆಗ್ತಾ ಇದ್ದಾರೆ. ನಿಮ್ಮ ಡೈರೆಕ್ಟ್ ಕ್ವಶನ್, ಒಂದು ಚೀಟಿ ಬಂದು ನೀವು ಪಿಕ್ ಮಾಡಿ. ಓಕೆ, ಏನ್ ಬಂದಿದೆ? ಕನ್ನಡ. ಕನ್ನಡ. ಓಕೆ, ಕನ್ನಡ ಅನ್ನುವಂತ ಶಬ್ದ ಬರುವಂತ ಹಾಡು ಬೇಕು. ಬಾರಿಸು ಕನ್ನಡ ಡಿಮ್ ಡಿಮವ, ಓ ಕರ್ನಾಟಕ ಹೃದಯ ಶಿವ. ಓಕೆ, ಸೊ ನೀವು ಹಾಡಿದ್ರಿ ಬಾರಿಸು ಕನ್ನಡ ಡಿಂಡಿಮವ. ಅದು ಬೇಸಿಕಲಿ ಕುವೆಂಪು ಅವರು ಬರೆದಿರುವಂತಹ ಹಾಡು. ಅದು ಭಾವಗೀತೆ ಅಥವಾ ಒಂದು ಆಲ್ಬಮ್ ಸಾಂಗ್ ಅಂತ ನಾವು ಕನ್ಸಿಡರ್ ಮಾಡ್ಬೋದೇ ಬಿಟ್ರೆ, ಅದನ್ನ ಸಿನಿಮಾದಲ್ಲಿ ಅದನ್ನ ಒಂದು ಲೀಡ್ ಹಾಡಾಗಿ ಅಥವಾ ಒಂದು ಹಾಡು ಪ್ರಮುಖ ಹಾಡಾಗಿ ಎಲ್ಲೂ ಬಳಸ್ಕೊಳ್ಳದೆ ಇರೋದ್ರಿಂದ ಸಿನಿಮಾ ಹಾಡು ಅಂತ ನಾನು ಕನ್ಸಿಡರ್ ಮಾಡೋದಿಲ್ಲ. ನಮ್ಮದು ದೈಜಿ ಅಂತ್ಯಾಕ್ಷರಿಯನ್ನು ನಾವು ಸಿನಿಮಾಕ್ಕೆ ಹೆಚ್ಚು ಮೀಸಲಿಟ್ಟಿರೋದ್ರಿಂದ ನಿಮಗೆ ಅಂಕಗಳು ಸಿಗೋದಿಲ್ಲ. ಹಾಗಾಗಿ ನೀವು ಹಾಡಿರುವಂಥ ಹಾಡನ್ನು ತಪ್ಪು ಅಂತ ಪರಿಗಣಿಸಿ ನಾನು ಅದನ್ನು ಪಾಸ್ ಮಾಡ್ತೇನೆ. ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ, ಕನ್ನಡ ಅನ್ನುವಂಥ ಶಬ್ದ ಬರುವಂಥ ಯಾವುದಾದ್ರೂ ಹಾಡು ನೆನಪಾಗ್ತಿದ್ರೆ, ಒಬ್ರೆ ನೆನಪಾಗ್ಲಿಲ್ಲ ಅಂದ್ರೆ ಏನೂ ತೊಂದರೆ ಇಲ್ಲ, ಪಾಸ್ ಮಾಡ್ತಾನೆ. ಓಕೆ, ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ನಿಮಗೆ ಕನ್ನಡ ಅನ್ನುವಂಥ ಶಬ್ದದಿಂದ ಬರುವಂತ ಕನ್ನಡ ಭಾಷೆ ಹಾಡು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಓಕೆ, ಕರೆಕ್ಟ್ ಆಗಿರುವಂತ ಹಾಡದು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ. ಸೊ 5 ಅಂಕಗಳನ್ನು ಪಡ್ಕೊಳ್ತಾರೆ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ. ಕಂಗ್ರ್ಯಾಚುಲೇಷನ್ಸ್. ಸೊ ಇಲ್ಲಿಗೆ ಈ ರೌಂಡ್ ನ ಅರ್ಧ ಪಾರ್ಟ್ ಅನ್ನ ನಾವು ಮುಗಿಸ್ತಾ ಇದ್ದೇವೆ. ನೆಕ್ಸ್ಟ್ಗೆ ಈ ರೌಂಡ್ ಅಲ್ಲಿ ಹಿಂದಿ ಶಬ್ದಗಳನ್ನ ನೀವು ಪಿಕ್ ಮಾಡಬೇಕಾಗುತ್ತೆ. ಇಲ್ಲಿಂದ ನಾವು ವಾಪಸ್ ಹೋಗ್ತೇವೆ. ರೆಡಿ ಇದ್ದೀರಲ್ಲ? ಓಕೆ, ಸೊ ಫಸ್ಟ್ ರೌಂಡ್ ನ ಹಿಂದಿ ಪಾರ್ಟಿಗೆ ನಾವು ಶಿಫ್ಟ್ ಆಗ್ತಾ ಇದ್ದೇವೆ. ಹಿಂದಿಯ ಒಂದು ಶಬ್ದ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ ನಿಮ್ಗೆ ರೆಡಿ ಇದೆ, ಬಂದು ಪಿಕ್ ಮಾಡಿ. ಏನ್ ಬಂದಿದೆ ಶಬ್ದ? ಇಷ್ಕ್. ಇಷ್ಕ್. ಓಕೆ, ಯಾವ ಹಾಡಿದೆ ನಿಮ್ಮ ಹತ್ರ? इश्क वाला लव हुआ जब है कुछ आज कुछ ज्यादा हुआ, इश्क वाला लव वो क्या हुआ है क्या पता, यही पता है ज्यादा हुआ, इश्क वाला सुर्ख वाला सोज वाला फैज वाला लव होता है जो लव से ज्यादा ऐसे वाला लव. ಓಕೆ, ಸೊ ಯಾವುದೇ ಕಾರಣಕ್ಕೂ ನಮ್ಗೆ ಪಾಯಿಂಟ್ ಮಿಸ್ ಆಗ್ಲೇಬಾರ್ದು ಅಂತ ಒಂದು ಇಷ್ಟು ಹೇಳಿದ್ರು. ನಾನು ಖಂಡಿತವಾಗ್ಲೂ ಕನ್ಸಿಡರ್ ಮಾಡಿ 10 ಅಂಕಗಳನ್ನು ಕೊಡ್ತಾ ಇದ್ದೇನೆ. ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ ನಿಮ್ಮ ಅಕೌಂಟ್ ಓಪನ್ ಮಾಡ್ತಾ ಇದ್ರಿ. ಕಂಗ್ರ್ಯಾಚುಲೇಷನ್ಸ್. ಎರಡನೆಯ ಹಿಂದಿ ಶಬ್ದಕ್ಕೆ ಈಗ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ರೆಡಿ ಇದ್ದಾರೆ. ಬನ್ನಿ, ಚೀಟಿ ಪಿಕ್ ಮಾಡಿ. ಏನ್ ಶಬ್ದ ಇದೆ? दिल. ದಿಲ್. ಓಕೆ, ದಿಲ್ ಅನ್ನುವಂಥ ಶಬ್ದ ಹಿಂದಿ ಸಿನಿಮಾ ಹಾಡು. दिल तो पागल है दिल दीवाना है, दिल तो पागल है दिल दीवाना है. ಓಕೆ, ಈ ರೌಂಡ್ ನ ತಗೊಂಡೋಗಿ ಸೆಮಿಫೈನಲ್ ಅಲ್ಲಿ ಇಟ್ಟಿದೀವಲ್ಲ ನಾವು. ಇಷ್ಟು ಈಸಿ ಇದೆ, ಬಹಳ ಚೆನ್ನಾಗಿ ಹಾಡ್ತಾ ಇದ್ದಾರೆ. ಕರೆಕ್ಟ್ ಆದಂತ ಆನ್ಸರ್ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ. 10 ಅಂಕ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್. ಈಗ ಒನ್ ಮ್ಯಾನ್ ಆರ್ಮಿ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿಯಿಂದ ನೀವೇ ಪಿಕ್ ಮಾಡಬೇಕು, ನೀವೇ ಹಾಡಬೇಕು. ಖಂಡಿತವಾಗ್ಲೂ ಹಾಡ್ತೀರಾ? ನೋಡೋಣ, ಚೀಟಿ ಪಿಕ್ ಮಾಡಿ. ಏನಿದೆ ಶಬ್ದ? आशिक. ಆಶಿಕ್. ಓಕೆ, ಆಶಿಕ್ ಅನ್ನುವಂಥ ಶಬ್ದ ಬರುವಂತದ್ದು ಯಾವುದು ಹಾಡಬಹುದು ಹಿಂದಿಯಲ್ಲಿ? आशिक है ये जोर नहीं है मैं क्या करूं, दिल पे मेरा जोर नहीं है मैं क्या करूं. ಓಕೆ, ಫ್ಯಾಂಟಾಸ್ಟಿಕ್. ಇದು ಆಕ್ಚುಲಿ ಇದು ಈ ಜನರೇಷನ್ ಹಾಡಲ್ಲ, ಸ್ವಲ್ಪ ಹಳೆ ಹಾಡು. ಚೆನ್ನಾಗಿ ಹಾಡಿದ್ರಿ. ಕರೆಕ್ಟ್ ಆದಂತ ಆನ್ಸರ್ ಕೂಡ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ. 10 ಅಂಕಗಳನ್ನು ಪಡ್ಕೊಳ್ತೀರಿ. ಕಂಗ್ರ್ಯಾಚುಲೇಷನ್ಸ್. ಸೊ ಇಲ್ಲಿಗೆ ಫಸ್ಟ್ ರೌಂಡ್ ಅನ್ನ ನಾವು ಮುಗಿಸ್ತಾ ಇದ್ದೇವೆ. ಅಂಡ್ ಒನ್ ಆಫ್ ದ ಈಸಿಯೆಸ್ಟ್ ರೌಂಡ್ಸ್ ಇದು. ಈಸಿಯೆಸ್ಟ್ ರೌಂಡ್ಸ್. ಒಳ್ಳೆ ಸ್ಕೋರ್ ಮಾಡಿದ್ದೀರಿ ಕೂಡ. ಸೊ ಅಟ್ ದ ಎಂಡ್ ಆಫ್ ಫಸ್ಟ್ ರೌಂಡ್ ನಿಮ್ಮ ಅಂಕಗಳು ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ 10 ಅಂಕಗಳೊಂದಿಗೆ ಫಸ್ಟ್ ರೌಂಡ್ ಅನ್ನು ಮುಗಿಸ್ತಾರೆ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ 30 ಅಂಕಗಳೊಂದಿಗೆ ಫಸ್ಟ್ ರೌಂಡ್ ಅನ್ನು ಮುಗಿಸ್ತಾರೆ. ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ ಇವರು 10 ಅಂಕಗಳೊಂದಿಗೆ ಫಸ್ಟ್ ರೌಂಡ್ ಅನ್ನು ಮುಗಿಸ್ತಾರೆ. ಸೊ ಇಲ್ಲಿಗೆ ಫಸ್ಟ್ ರೌಂಡ್ ಮುಗಿದಿದೆ. ಇನ್ನೂ 2 ರೌಂಡ್ ಇದೆ. ಇನ್ನೂ ಸ್ಕೋರ್ ಮಾಡಲಿಕ್ಕೆ ಬಹಳಷ್ಟು ಅವಕಾಶಗಳಿದೆ. ಸೊ ನಾವು 2ನೇ ರೌಂಡಿಗೆ ಹೋಗೋಣ. ಹಾಗಾದ್ರೆ ರೆಡಿ ಇದ್ದೀರಾ?
ಓಕೆ, ಹಾಗಾದ್ರೆ ಎರಡನೇ ರೌಂಡ್ ಬರ್ತಾ ಇದೆ, ಜೋಡಿಯ ಮೋಡಿ. ಸೊ ಇಲ್ಲಿ ಒಂದು ಹೀರೋ ಮತ್ತು ಒಂದು ಹೀರೋಯಿನ್ ಸಿನಿಮಾಗಳಲ್ಲಿ ಜೊತೆಯಾಗಿ ನಟಿಸಿರ್ತಾರೆ, ಜೋಡಿಯಾಗಿ ನಟಿಸಿರ್ತಾರೆ. ಅವರ ಫೋಟೋಗಳು ಸ್ಕ್ರೀನ್ ಮೇಲೆ ಬರುತ್ತದೆ. ಆ ಹೀರೋ ಮತ್ತು ಹೀರೋಯಿನ್ ಆಕ್ಟ್ ಮಾಡಿರುವಂತ ಬಹಳಷ್ಟು ಸಿನಿಮಾಗಳಿರ್ಬೋದು ಅಥವಾ ಒಂದೇ ಸಿನಿಮಾ ಇರ್ಬೋದು, ಗೊತ್ತಿಲ್ಲ. ಆ ಸಿನಿಮಾದ ಹಾಡನ್ನ ಹಾಡಬೇಕಾಗತ್ತೆ. ಅದರಲ್ಲಿ ಅವ್ರು ಇಬ್ರು ನೇರವಾಗಿ ಆ ಸ್ಕ್ರೀನ್ ಮೇಲೆ ಬರಬೇಕಾಗಿಲ್ಲ, ಬಟ್ ಅವರಿಬ್ರು ಆಕ್ಟ್ ಮಾಡಿರ್ಬೇಕು ಸಿನಿಮಾದಲ್ಲಿ. ಅದು ಬಹಳ ಮುಖ್ಯ, ಇಬ್ರು ಆಕ್ಟ್ ಮಾಡಿರ್ಬೇಕು. ಸೊ ಇಬ್ರು ಆಕ್ಟ್ ಮಾಡಿರುವಂತ ಸಿನಿಮಾದಿಂದ ಒಂದು ಹಾಡನ್ನ ನೀವು ಹಾಡಬೇಕಾಗತ್ತೆ. ಸೊ ಇಲ್ಲಿ ನೀವು ಹಾಡನ್ನ ಹಾಡಿದ್ರೆ, ಕರೆಕ್ಟ್ ಆಗಿ ಹಾಡನ್ನ ಹಾಡಿದ್ರೆ 10 ಅಂಕಗಳನ್ನು ಕೊಡ್ತೇವೆ. ಒಂದು ವೇಳೆ ತಪ್ಪಾಗಿ ಹಾಡಿದ್ರೆ, ಸರಿಯಾಗಿ ಹಾಡದಿದ್ರೆ ಅಥವಾ ಬೇರೆ ಸಿನಿಮಾದ ಹಾಡು ಹಾಡಿದ್ರೆ, ಬೇರೆ ಹೀರೋ ಹೀರೋಯಿನ್ ಹಾಡಿದ್ರೆ ಅದು ರಾಂಗ್ ಅಂತ ಕನ್ಸಿಡರ್ ಆಗಿ ಪಾಸ್ ಆಗುತ್ತೆ. ನೆಕ್ಸ್ಟ್ ಟೀಮಿಗೆ 5 ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಸಾಧಾರಣವಾಗಿ ಪಾಪ್ಯುಲರ್ ಜೋಡಿಗಳನ್ನ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಕೆಲವೊಂದು ಬಹಳ ಹೊಸ ಜೋಡಿಗಳಿರ್ಬೋದು, ಕೆಲವೊಂದು ಬಹಳ ಪಾಪ್ಯುಲರ್ ಜೋಡಿಗಳಿರ್ಬೋದು, ಕೆಲವೊಂದು ಸ್ವಲ್ಪ ಹಳೆ ಜಮಾನದ ಜೋಡಿಗಳು ಕೂಡ ಇರ್ಬೋದು. ಸೊ ಅದು ನಿಮ್ಮ ಅದೃಷ್ಟದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ರೆಡಿ ಇದ್ದೀರಾ? ಜೋಡಿಯ ಮೋಡಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಆಗುತ್ತೆ. ಟ್ರಿನಿಟಿ ಸೆಂಟ್ರಲ್ ಸ್ಕೂಲಿಂದ ಮೊದಲ 3 ಜೋಡಿಗಳು ಕನ್ನಡ ಸಿನಿಮಾಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ಮತ್ತೆ ಬರುವಂತ 3 ಜೋಡಿಗಳು ಹಿಂದಿ ಸಿನಿಮಾಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ರೆಡಿ ಅಲ್ವಾ? ಸೊ ಹಾಗಾದ್ರೆ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ ನಿಮಗೆ ಜೋಡಿಯ ಮೋಡಿಯಲ್ಲಿ ಮೊದಲ ಜೋಡಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ಕೊಂಡು. ಓಕೆ, ಸೊ ಸ್ಕ್ರೀನ್ ಮೇಲೆ ಜೋಡಿ ಬಂದಿದೆ. ಯಾರಿವರು? ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ನೋಡಿದಾಗುತ್ತಾ? ಮೈಕ್, ಎಸ್. ಹೆಸರು ಗೊತ್ತಿಲ್ಲ. ಹೆಸರು ಗೊತ್ತಿಲ್ಲ. ಓಕೆ, ನಾನು ಹೆಸರು ಹೇಳ್ತೇನೆ. ನಾನು ಹೆಸರು ಹೇಳ್ಬೋದು ಕೂಡ. ಇವರ ಹೆಸರು ಗಣೇಶ್, ಕರೆಕ್ಟಾ? ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತೆ ಪೂಜಾ ಗಾಂಧಿ. ಗೋಲ್ಡನ್ ಸ್ಟಾರ್ ಗಣೇಶ್, ಪೂಜಾ ಗಾಂಧಿ ಅಭಿನಯ ಮಾಡಿರುವಂತ ಯಾವುದಾದ್ರೂ ಒಂದು ಸಿನಿಮಾದಲ್ಲಿ ಯಾವುದಾದ್ರೂ ಒಂದು ಹಾಡು ಹೊಳಿತಾ ಇದೆಯಾ? ಸೊ ಯುವರ್ ಸ್ಟ್ರಾಂಗ್ ಝೋನ್ ಇಸ್ ಹಿಂದಿ. ಓಕೆ, ಸೊ ಗೊತ್ತಿಲ್ಲ ಅಂದ್ರೆ ಪಾಸ್ ಮಾಡೋಣ, ತೊಂದರೆ ಇಲ್ಲ. ಪಾಸ್. ಓಕೆ, ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ನಿಮಗೆ ಬಂದಿದೆ ಈ ಪಾಸ್ ಆಗಿರುವಂತ ಕ್ವಶನ್. ಈ ಜೋಡಿ ಆಕ್ಟ್ ಮಾಡಿರುವಂತ ಸಿನಿಮಾದ ಹಾಡು. ಎಸ್. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು. ಇದನ್ನ ಏನಕ್ಕೆ ಟ್ರೈ ಮಾಡಿದ್ರಿ ನೀವು? ಈ ಹಾಡನ್ನ ಏನಕ್ಕೆ ಟ್ರೈ ಮಾಡಿದ್ರಿ? ಇದು ಕರೆಕ್ಟ್ ಆನ್ಸರ್. ಕರೆಕ್ಟ್ ಆದಂತ ಆನ್ಸರ್ ಇದು. ಯಾವ ಸಿನಿಮಾ ಗೊತ್ತಾ? ಮುಂಗಾರು ಮಳೆ. ಮುಂಗಾರು ಮಳೆಯಲ್ಲಿ ಅವರು ಜೊತೆಯಾಗಿ ಆಕ್ಟ್ ಮಾಡಿದ್ರು. ಸೊ 5 ಅಂಕ ಬರುತ್ತೆ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ, ಕಂಗ್ರಾಚುಲೇಷನ್ಸ್. ಓಕೆ, ಸೊ ಈಗ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಜೋಡಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಬಹಳ ಹೊಸ ಜೋಡಿನಾ, ಬಹಳ ಹಳೆ ಜೋಡಿನಾ? ಯಾರಿವರು? ಹೆಸರು ಗೊತ್ತಿಲ್ಲ. ಓಕೆ, ಇವರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಸರಿತಾ. ಬಹಳ ಪಾಪ್ಯುಲರ್ ಜೋಡಿ. ಕಾರ್ಯಕ್ರಮವನ್ನು ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ನೋಡ್ತಾ ಇದ್ರೆ ಅವರು ಹೇಳ್ಬಿಡ್ತಾರೆ ತಟ್ ಅಂತ. ಇವ್ರು ಹಾಡಿರುವಂತ ಅಥವಾ ಇವ್ರು ಆಕ್ಟ್ ಮಾಡಿರುವಂತ ಸಿನಿಮಾದ ಯಾವ್ದಾದ್ರು ಹಾಡಬೇಕು. ನೀಯಾದೆ ಬಾಳಿಗೆ ಜ್ಯೋತಿ, ನಾ ತಂದೆ ಕಾಣದ ಪ್ರೀತಿ. ಫ್ಯಾಂಟಾಸ್ಟಿಕ್. ನೀವು ಬಹುಶಃ ಹಳೆ ಹಾಡುಗಳನ್ನೆಲ್ಲ ಅರ್ಧ ಕುಡ್ದಿದ್ದೀರಾ ಅಂತ ಅನಿಸ್ತಾ ಇದೆ. ನಾನು ಅನ್ಕೊಂಡಿದ್ದೆ ಈ ಜೋಡಿ ಹಾಡನ್ನ ಬಹುಶಃ ನಿಮ್ಗೆ ಗುರುತಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ. ಅನೇಕ ಹಾಡುಗಳಿದೆ, ಬಹಳ ಪಾಪ್ಯುಲರ್ ಜೋಡಿ ಕೂಡ ರಾಜ್ಕುಮಾರ್ ಸರಿತಾ. ಹೊಸ ಬೆಳಕು ಸಿನಿಮಾದ ಹಾಡನ್ನ ನೀವು ಹಾಡಿರೋದು. ಕಂಗ್ರಾಚುಲೇಷನ್ಸ್, 10 ಅಂಕಗಳನ್ನು ಪಡ್ಕೊಳ್ತೀರಿ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ. ಈಗ ಡೈರೆಕ್ಟ್ ಕ್ವಶನ್. ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿಗೆ ಸ್ಕ್ರೀನ್ ಮೇಲೆ ಪಾಪ್ಯುಲರ್ ಕನ್ನಡ ಜೋಡಿ ಬರ್ತಾ ಇದೆ, ನೋಡಿ. ಯಾರಿವರು? ದರ್ಶನ್ ರಕ್ಷಿತಾ. ದರ್ಶನ್ ಮತ್ತು ರಕ್ಷಿತಾ. ಓಕೆ, ದರ್ಶನ್ ರಕ್ಷಿತಾ ಹಾಡಿರುವಂತದ್ದು ಅಂತ ಅಲ್ಲ, ಅವ್ರು ಆಕ್ಟ್ ಮಾಡಿರುವಂತದ್ದು. ನಮ್ಗೆ ಅವರೇ ಹಾಡ್ದಾಗ ಅನ್ಸುತ್ತೆ, ಅವ್ರು ಹಾಡಿರೋದಿಲ್ಲ. ಪಾಪ್ಯುಲರ್ ಜೋಡಿ ದರ್ಶನ್ ಮತ್ತೆ ರಕ್ಷಿತಾ, ಒಳ್ಳೆ ಕಾಂಬಿನೇಷನ್. ಸಮಯ ಮೀರುತ್ತೆ. ದರ್ಶನ್ ರಕ್ಷಿತಾ
ಸಮಯ ಮೀರ್ತಾ ಇದೆ, पास ಪಾಸ್ ಮಾಡ್ತಾನೆ. ಓಕೆ, ಸೊ ಪಾಸ್ ಆದಾಗ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ. ನಿಮ್ಗೆ ಆನ್ಸರ್ ಏನಾದ್ರು ಹೊಳಿತಾ ಇದೆಯಾ? ದರ್ಶನ್, ರಕ್ಷಿತಾ, पास ಇವ್ರು ಗೊತ್ತಾಯ್ತು, ಇವ್ರು ಯಾರು ಅಂತ ಗೊತ್ತಾಯ್ತು, ಪಾಪ್ಯುಲರ್ ಜೋಡಿನೇ. ಓಕೆ, ಪಾಸ್ ಮಾಡ್ತಾರೆ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ, ನಿಮ್ಗೆ ಏನಾದ್ರೂ ಹಾಡು ನೆನಪಾಗ್ತಾ ಇದೆಯಾ? ನಿನ್ನಾಣೆ ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ. ಓಕೆ, ಸರಿಯಾದಂತ ಆನ್ಸರ್ ಅನ್ನ ಗುರುತಿಸಿದ್ರಿ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ಸುಂಟರ ಗಾಳಿ ಸಿನಿಮಾದ ಹಾಡದು. ದರ್ಶನ್ ಮತ್ತು ರಕ್ಷಿತಾ ಕನ್ನಡದ ಒನ್ ಆಫ್ ದ ಬೆಸ್ಟ್ ಜೋಡೀಸ್ ಅಂತ ನಾವು ಹೇಳ್ತೇವೆ. ಕರೆಕ್ಟ್ ಆದಂತ ಹಾಡು ಕರೆಕ್ಟ್ ಆಗಿ ಗುರುತಿಸಿದ್ರಿ. ಸೊ 5 ಅಂಕಗಳು ಬರುತ್ತೆ ನಿಮ್ಗೆ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ, ಕಂಗ್ರಾಚುಲೇಷನ್. ಸೊ ಇಲ್ಲಿಗೆ 2ನೇ ರೌಂಡ್ ನಲ್ಲಿ ಅರ್ಧ ಪಾರ್ಟ್ ಅನ್ನು ನಾವು ಮುಗಿಸಿದ್ದೇವೆ. ಸೊ ನೆಕ್ಸ್ಟ್ ಗೆ ಬರುವಂತದ್ದು ಹಿಂದಿ ಜೋಡಿಗಳು. ಆದ್ರೆ ಹಿಂದಿ ಜೋಡಿಗಳು ಸ್ಕ್ರೀನ್ ಮೇಲೆ ಬರೋದಕ್ಕಿಂತ ಮುಂಚೆ ಸಣ್ಣದೊಂದು ವಿರಾಮ ಇದೆ. ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. Trinity Central School, Perampalli, affiliated to the ICSE Board, New Delhi. With our motto, Enlightenment through Knowledge, we impart value-based education. Established in 2009 with over 1,000 students and 100% results from previous batches. 35:1 student-teacher ratio with learning beyond classroom and textbooks. Creative extracurricular activities, availability of transport and midday meals facility, an ideal academic environment to grow, and a quiet place to learn. Admissions open from nursery to grade 9. ಕೇಕ್ ಮತ್ತು ಪೇಸ್ಟ್ರಿ ಉದ್ಯಮದಲ್ಲಿ ಹೆಸರುವಾಸಿಯಾದ ಉಡುಪಿಯ ಪ್ರಸಿದ್ಧ ಕಿದಿಯೂರು ಕನ್ಫೆಕ್ಷನರಿಯ ನೂತನ ಶಾಖೆ ಇದೀಗ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದ್ದು, ವಿಶೇಷ ವಿನ್ಯಾಸದ ಕಸ್ಟಮೈಸ್ಡ್ ಕೇಕ್, ವಿವಿಧ ಬಗೆಯ ಇಂಡಿಯನ್ ಸ್ವೀಟ್ಸ್, ಇಂಟರ್ನ್ಯಾಷನಲ್ ಡೆಸರ್ಟ್ ಮತ್ತು ಪೇಸ್ಟ್ರಿ, ಪ್ಯಾನ್ ಕಸ್ಟರ್ಡ್ ಪಿಜ್ಜಾ, ಮಿನರಲ್ ವಾಟರ್ ಪಾನಿಪುರಿ, ಸ್ಪೆಷಲ್ ಚಾಟ್ಸ್ ಸೇರಿದಂತೆ ಎಲ್ಲ ತರಹದ ತಿಂಡಿ ತಿನಿಸುಗಳಿಗಾಗಿ ಸಂಪರ್ಕಿಸಿ. ಕಿದಿಯೂರು ಕನ್ಫೆಕ್ಷನರಿ ಸ್ವೀಟ್ ಆ್ಯಂಡ್ ಪೇಸ್ಟ್ರಿ ಪ್ಯಾಲೇಸ್, ಕೆಆರ್ಸಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಬೆಂದೂರು ವೆಲ್, ಮಂಗಳೂರು. ಮತ್ತು ನೆಲ ಅಂತಸ್ತು ಕಿದಿಯೂರು ಹೋಟೆಲ್ ಪ್ರೈವೇಟ್ ಲಿಮಿಟೆಡ್, ಸರ್ವಿಸ್ ಬಸ್ ಸ್ಟ್ಯಾಂಡ್ ಹತ್ತಿರ, ಉಡುಪಿ. A star attraction at Mahe is Marina, a massive indoor sports complex reflecting the university's belief that a healthy mind needs a healthy body. HomeVogue, Udupi's biggest furniture showroom, is now open with the best in collection, that too with biggest prizes to win. 3 lucky customers can win Royal Enfield bikes through Lucky Draw and assured gifts including free Malaysian trips, air conditioners, smart TV, Samsung S22 mobile and much more. Visit HomeVogue, Udupi. ಓಕೆ, ಸೊ ಬ್ರೇಕ್ ನಂತರ ದೈಜಿ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬ್ರೇಕಿಂದ ಹೋಗುವುದಕ್ಕಿಂತ ಮುಂಚೆ ಜೋಡಿಯ ಮೋಡಿ ಇದರಲ್ಲಿ ಕನ್ನಡದ 3 ಜೋಡಿಗಳನ್ನು ನಾವು ನೋಡಿ ಆಗಿತ್ತು. ಈ ರೌಂಡ್ನ 2ನೇ ಭಾಗ ಅಂದ್ರೆ ಹಿಂದಿಯ ಜೋಡಿಗಳು ಈಗ ಸ್ಕ್ರೀನ್ ಮೇಲೆ ಬರೋ ಹೊತ್ತು. ಸೊ ಫಸ್ಟ್ ಕ್ವಶನ್, ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ, ನಿಮಗೆ ಸ್ಕ್ರೀನ್ ಮೇಲೆ ಹಿಂದಿಯ ಪಾಪ್ಯುಲರ್ ಜೋಡಿ ಬರ್ತಾರೆ. ಆ ಜೋಡಿ ಆಕ್ಟ್ ಮಾಡಿರುವಂತಹ ಸಿನಿಮಾಗಳಲ್ಲಿ ಯಾವ್ದಾದ್ರು ಒಂದು ಸಿನಿಮಾದ ಯಾವ್ದಾದ್ರು ಹಾಡನ್ನ ನೀವು ಹಾಡಬೇಕಾಗುತ್ತೆ. ಸೊ ನಿಮ್ಮ ಪ್ರಶ್ನೆಗೆ ಸ್ಕ್ರೀನ್ ಮೇಲೆ ಜೋಡಿ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಯಾರು ಬಂದಿರೋದು ಸ್ಕ್ರೀನ್ ಮೇಲೆ? शाहरुख खान एंड काजल. ಶಾರುಖ್ ಖಾನ್ ಮತ್ತೆ ಕಾಜಲ್ ಬಹಳ ಪಾಪ್ಯುಲರ್ ಜೋಡಿ. ಈ ಜೋಡಿ ಆಕ್ಟ್ ಮಾಡಿರುವಂತಹ ಸಿನಿಮಾಗಳಲ್ಲಿ ಒಂದು ಹಾಡು. तुम पास आए यूं मुस्कुराए, तुमने न जाने क्या सपने दिखाए, अब तो मेरा दिल जागे ना सोता है, क्या करूँ हाय कुछ कुछ होता है. ಓಕೆ, ಫ್ಯಾಂಟಾಸ್ಟಿಕ್. ಆ ಜೋಡಿ ನೋಡಿದಾಗ ನಿಮ್ಗೆ ಆದಂತ ಖುಷಿ ಇದೆ ಅಲ್ಲ,
ಸೊ ಅದು ನಿಜವಾದಂತ ಎಂಜಾಯ್ಮೆಂಟ್. 10 ಅಂಕ ಬರ್ತಾ ಇದೆ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ. ಕಂಗ್ರಾಚುಲೇಷನ್ಸ್. ಸೊ ಈ ರೌಂಡ್ ನ ಹಿಂದಿ ಭಾಗದ 2ನೇ ಕ್ವಶನ್. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ಯಾವ ಜೋಡಿ ಬೇಕಾದ್ರೂ ಬರ್ಲಿ, ನಾವು ಹಾಡಿಯೇ ಹಾಡ್ತೀವಿ ಅಂತ ರೆಡಿ ಇದ್ದಾರೆ. ಸೊ ಸ್ಕ್ರೀನ್ ಮೇಲೆ ನಿಮ್ ಜೋಡಿ ಬರ್ತಾ ಇದೆ, ನೋಡ್ಕೊಂಡು ಬರ. ಓಕೆ, ಯಾರಿದು ಜೋಡಿ? ಸಲ್ಮಾನ್ ಖಾನ್ ಅಂಡ್ ಕಟ್ರೀನಾ ಕೈಫ್. ಸಲ್ಮಾನ್ ಖಾನ್ ಅಂಡ್ ಕಟ್ರೀನಾ ಕೈಫ್. ಓಕೆ, ಸೊ ಇವರು ಆಕ್ಟ್ ಮಾಡಿರುತ್ತ ಸಿನಿಮಾದಲ್ಲಿ ಹಾಡುಗಳು. तुमने मोहब्बत करनी है, हमने मोहब्बत की है, इस दिल की अलावा किसी समय ना हमने हिफाजत की है, प्यार करते हैं हजारों हजारों जो नहीं वेट अब लेके प्रभु का नाम. ಓಕೆ, ಸೊ ನೀವು ಹಾಡಿದಂತ ಹಾಡು ಹಿಂದಿ ಇದೆ, ಆದ್ರೆ ಜೋಡಿ ಬೇರೆ. ಸೊ ಹಾಗಾಗಿ ನಾನು ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಟಫ್ ಲಕ್ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ. ಈ ಕ್ವಶನ್ ಪಾಸ್ ಆಗುತ್ತೆ. ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ. ಆ ಜೋಡಿ ಬಂದಿತ್ತಲ್ಲ, ಯಾರು? ಸಲ್ಮಾನ್ ಖಾನ್ ಮತ್ತೆ ಕತ್ರೀನಾ ಕೈಫ್. ಒಂದು ಕಾಲಕ್ಕೆ ಹಿಂದಿ ಸಿನಿಮಾವನ್ನ ಆಳ್ತಾರೆ, ಇವರು ರೂಲ್ ಮಾಡ್ತಾರೆ ಅಂತ ಬಂದಿತ್ತಲ್ಲ, ಈ ಜೋಡಿ ಆಕ್ಟ್ ಮಾಡಿರುತ್ತ ಸಿನಿಮಾದಿಂದ ಯಾವ್ದಾದ್ರು ಹಾಡು ನೆನಪಾಗುತ್ತಾ? ಪಾಸ್. ಓಕೆ, ಸೊ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ ಹೇಳಿ. स्वैग से करेंगे सबका स्वागत. ಮ್ಯೂಸಿಕ್ ಹೇಳ್ಬೇಕು ನಂಗೆ. स्वैग से करेंगे सबका स्वागत. इश्क से बेहतर कुछ भी कुछ नहीं, कुछ इश्क से ऊंचा कुछ नहीं, कुछ इश्क बिना हम कुछ नहीं. स्वैग से करेंगे सबका स्वागत. ಫ್ಯಾಂಟಾಸ್ಟಿಕ್. ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ, ಕಂಗ್ರಾಚುಲೇಷನ್ಸ್. 5 ಅಂಕ ಬರುತ್ತೆ. ಸೊ ಈ ರೌಂಡಿನ ಹಾಗಾದ್ರೆ ಕೊನೆಯದೊಂದು ಪ್ರಶ್ನೆ ಇದೆ. ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ. ನಿಮಗೆ ಸ್ಕ್ರೀನ್ ಮೇಲೆ ಜೋಡಿ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಬಂತ ಸ್ಕ್ರೀನ್ ಮೇಲೆ ನೋಡಿದ್ರ? ಓಕೆ, ಯಾರಿದು ಜೋಡಿ? ऋतिक रोशन ಅಂಡ್ ಪ್ರೀತಿ ಜಿಂಟಾ. ಋತಿಕ್ ರೋಷನ್ ಅಂಡ್ ಪ್ರೀತಿ ಜಿಂಟಾ. ಇವತ್ತಿಗೂ ಕೂಡ ಅದೇ ಚಾರ್ಮು, ಅದೇ ಲುಕ್ ಪ್ರೀತಿ ಜಿಂಟಾಗೆ. ಸೊ ಪಾಸ್ ಆಗುತ್ತೆ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ. कहो ना प्यार है, कहो ना प्यार है, कहाँ ना प्यार है, कहाँ ना प्यार है. ಜೋಡಿಯಲ್ಲಿ ಒಬ್ಬರನ್ನ ಮಾತ್ರ ನೋಡುದಲ್ಲ, ಇಬ್ಬರನ್ನು ನೋಡ್ಬೇಕು. ಈ ಹಾಡು ಇಸ್ ಅ ರಾಂಗ್ ಸಾಂಗ್. ಋತಿಕ್ ರೋಷನ್ ಆಕ್ಟ್ ಮಾಡಿರೋದು ಹೌದು, ಹೀರೋಯಿನ್ ಪ್ರೀತಿ ಜಿಂಟಾ ಅಲ್ಲ. ಅವಕಾಶ ಇದೆ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ. ಈ ಜೋಡಿ ಆಕ್ಟ್ ಮಾಡಿರುವಂತ ಸಿನಿಮಾ, ಸಿನಿಮಾದಿಂದ ಹಾಡು. ಪಾಸ್ ಆಗಿರೋದ್ರಿಂದ ಹೆಚ್ಚು ಟೈಮ್ ಇಲ್ಲ. ಪಾಸ್ ಅಂದ್ರೆ ಇಲ್ಲಿ ನೆಕ್ಸ್ಟ್ಗೆ ಅವಕಾಶಗಳು ಇಲ್ಲ. ಪ್ರೀತಿ ಜಿಂಟಾ, ಋತಿಕ್ ರೋಷನ್ ಆಕ್ಟ್ ಮಾಡಿರುವಂತ ಸಿನಿಮಾಗಳಲ್ಲಿ ಬಹಳ ಪಾಪ್ಯುಲರ್ ಸಿನಿಮಾ ಕೋಯಿ ಮಿಲ್ ಗಯಾ ಸಿನಿಮಾದಲ್ಲಿ ಕೋಯಿ ಮಿಲ್ ಗಯಾ ಇದು ಹಾಡ್ಬೋದಾಗಿತ್ತು. ಜಾದು ಜಾದು ಇಂಥ ಸಿನಿಮಾಗಳ ಹಾಡುಗಳಿತ್ತು. ಸೊ ನಿಮಗೆ ಗೆಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಟಫ್ ಲಕ್, ಪರವಾಗಿಲ್ಲ. ಸೊ ಇಲ್ಲಿಗೆ ನಾವು 2ನೇ ರೌಂಡ್ ಅನ್ನ ಮುಗಿಸ್ತಾ ಇದ್ದೇವೆ. ಜೋಡಿಯ ಮೋಡಿ 2ನೇ ರೌಂಡ್ ಮುಕ್ತಾಯ ಆಗುವಾಗ ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಅಂಕಗಳನ್ನು ಸ್ಕೋರ್ ಮಾಡಿದ್ದಾರೆ ನೋಡ್ಕೊಂಡು ಬರೋಣ. ಓಕೆ, ಸೊ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ 10 ಅಂಕಗಳೊಂದಿಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ 50 ಅಂಕಗಳೊಂದಿಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ 25 ಅಂಕಗಳೊಂದಿಗೆ ಈ 2ನೇ ರೌಂಡ್ ಅನ್ನ ಮುಗಿಸ್ತಾ ಇದ್ದಾರೆ. ಸೊ ಇಲ್ಲಿಗೆ 2ನೇ ರೌಂಡ್ ಮುಗೀತು. ಇನ್ನು 3ನೇ ರೌಂಡ್, ಕೊನೆಯ ರೌಂಡ್ ಅಲ್ಲಿ ಮ್ಯಾಜಿಕ್ ಮಾಡ್ಲಿಕ್ಕೆ ಅವಕಾಶ ಇದೆ. ರೆಡಿ ಇದ್ದೀರಾ? ಓಕೆ, ಸೊ ಕೊನೆಯ ರೌಂಡ್ ಬರ್ತಾ ಇದೆ. ಬಿಟ್ಟ ಪದಗಳನ್ನ ತುಂಬಿಸಿ. ಓಕೆ, ಸೊ ಈ ರೌಂಡ್ ಅಲ್ಲಿ ಒಂದು ಹಾಡು ಪ್ಲೇ ಆಗುತ್ತೆ. ಬರೀ ಪ್ಲೇ ಆಗೋದಿಲ್ಲ, ನಿಮ್ಗೆ ನಾವು ಲಿರಿಕ್ಸ್ ಅನ್ನು ಕೂಡ, ಅದರ ಹಾಡಿನ ಸಾಲುಗಳನ್ನು ಕೂಡ ಸ್ಕ್ರೀನ್ ಮೇಲೆ ಕೊಡ್ತೇವೆ. ಆದರೆ ಹಾಡು ಪ್ಲೇ ಆಗುತ್ತಾ ಕೆಲವೊಂದು ಶಬ್ದಗಳ ಮೇಲೆ ಬೀಪ್ ಸೌಂಡ್ ಬರುತ್ತೆ. ಆ ಮ್ಯೂಟ್ ಆಗುತ್ತೆ ಆ ಜಾಗದಲ್ಲಿ, ಆ ಶಬ್ದಗಳು ಬರೋದಿಲ್ಲ. ಆ ಶಬ್ದಗಳು ಯಾವುದು ಅಂತ ನೀವು ಗುರುತಿಸಬೇಕಾಗುತ್ತೆ.
ಸೊ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಒಂದು ಹಾಡನ್ನು ಕೊಡುವಾಗ 4 ಪರ್ಟಿಕ್ಯುಲರ್ ಶಬ್ದಗಳನ್ನು ನಾವು ಬೀಪ್ ಮಾಡಿದ್ದೇವೆ. 4 ಶಬ್ದಗಳಲ್ಲಿ ನೀವು 4 ಶಬ್ದಗಳನ್ನು ಗುರುತಿಸಿದ್ರೆ ನಿಮಗೆ ಒಂದು ಶಬ್ದಕ್ಕೆ 5 ಅಂಕದ ಥರ 20 ಅಂಕ ಸಿಗುತ್ತೆ. 4ರಲ್ಲಿ 3 ಗುರುತಿಸಿದ್ರೆ, 3 ಐಡೆಂಟಿಫೈ ಮಾಡಿದ್ರಿ, 15 ಅಂಕ ಸಿಗುತ್ತೆ. 2 ಆದರೆ 10, 1 ಆದರೆ 5, 4 ಗೊತ್ತಾಗ್ಲಿಲ್ಲ 0. ಇಲ್ಲಿ ಪಾಸ್ ಆಗೋದಿಲ್ಲ, ಪಾಸಿಗೆ ನಾವು ಅವಕಾಶ ಕೊಡೋದಿಲ್ಲ. ಸೊ ನಿಮಗೆ ಬರುವಂಥ ಡೈರೆಕ್ಟ್ ಕ್ವಶನ್ ಇದು. ಫಸ್ಟಿಗೆ ಕ್ವಶನ್ ಬರುತ್ತೆ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಮ್ಯೂಟ್ ಆಗಿದೆ ಅನ್ನುವಂಥದ್ದನ್ನು. ಒಂದೇ ಒಂದು ಸಲ ಪ್ಲೇ ಮಾಡೋದು, ಹಾಗಾಗಿ ನೀವು ಬಹಳ ಕೇರ್ಫುಲ್ ಆಗಿರಬೇಕಾಗತ್ತೆ. ಹಾಡನ್ನು ಹಾಡ್ತಾ ನೀವು ರಿಮೈಂಡ್ ಮಾಡಬೇಕಾಗುತ್ತೆ, ತುಂಬ ಸಮಯ ಕೊಡೋದಿಲ್ಲ ಕ್ವಶನ್ ಬಂದ ಮೇಲೆ. ಸೊ ನೀವು ರೆಡಿ ಆಗಿರಬೇಕಾಗತ್ತೆ. ರೆಡಿನಾ? ಮೊದಲ 3 ಹಾಡು ಕನ್ನಡ, ಮತ್ತೆಗೆ ಬರುವಂಥ 3 ಹಾಡು ಹಿಂದಿ ಆಗಿರುತ್ತೆ. ರೆಡಿ ಇದ್ದೀರಲ್ಲ? ಓಕೆ, ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ, ನಿಮಗೆ ಮೊದಲ ಕನ್ನಡ ಹಾಡಿನ ಪ್ರಶ್ನೆ ಬರ್ತಾ ಇದೆ. ಪೂರ್ಣ ಚಂದಿರ ರಜಾ ಹಾಕಿದ ನಿನ್ನಯ ಮೊಗವನು ಕಂಡ ಕ್ಷಣ ನಾ ಖೈದಿ ನೀನೆ ಸಿರೆ ಮನೆ. ಓಕೆ, 4 ಶಬ್ದ ಬೀಪ್ ಆಗಿತ್ತು. ಹೌದಾ? ಸೊ 4 ಶಬ್ದಗಳನ್ನು ಗುರುತಿಸಬೇಕಾಗುತ್ತೆ. ನೀವು ಹಾಡ್ಬೋದಾ? ಒಂದು ಪ್ರಯತ್ನ ಮಾಡ್ತೀರಾ? ಪಾಸ್ ಅಂದ್ರೆ ಇಲ್ಲಿ ಪಾಸ್ ಆಪ್ಷನ್ ಇಲ್ಲ. 4 ಶಬ್ದಗಳು ಗೊತ್ತಾಗ್ತಿಲ್ಲ. ಈ ಹಾಡು ಸ್ವಲ್ಪ ಹಳತು ಅಂತ ಅನಿಸ್ತು ನಿಮಗೆ. ಇದು ಅನಿಸುತ್ತಿದೆ ಯಾಕೋ ಇಂದು, ಮುಂಗಾರು ಮಳೆ ಸಿನಿಮಾದ ಹಾಡು. 4 ಶಬ್ದಗಳು ಹೊಳಿತಾ ಇಲ್ಲ, ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಈಗ ಹಾಗಾದ್ರೆ ಆನ್ಸರ್ ಅನ್ನ ನಾನು ಪ್ಲೇ ಮಾಡ್ತೇನೆ. ಎಲ್ಲಿ 4 ಶಬ್ದಗಳು ಐಡೆಂಟಿಫೈ ಮಾಡ್ಬೋದಾ? ಮಾರ್ಕ್ ಇಲ್ಲ ಅಷ್ಟೇ. ಹೊಳಿತಾ ಇದೆಯಾ? ಓಕೆ, ಪರವಾಗಿಲ್ಲ, ಆನ್ಸರ್ ನೋಡ್ಕೊಂಡೇ ಬರೋಣ. ಪರಿಮಳ ಯಾರ ಕನಸಲು ನೀನು ಹೋದರೆ ತಳಮಳ. ಓಕೆ, ಸೊ ನಿಮಗೆ ಬೇಜಾರು ಬೇಡ ಅಂತ ಇಡೀ ಹಾಡನ್ನೇ ಹಾಕಿದ್ ನಾವು. ಎನಿವೇಸ್, ಟಫ್ ಲಕ್ ಇತ್ತು, 4 ಶಬ್ದಗಳನ್ನು ಗುರುತಿಸಲಿಲ್ಲ, ಹಾಗಾಗಿ ಅಂಕಗಳು ಬರುವುದಿಲ್ಲ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ, ನಿಮಗೂ ಇದೇ ಥರದ ಒಂದು ಹಾಡು ರೆಡಿ ಇದೆ. ಬಹಳ ಕೇರ್ಫುಲ್ ಆಗಿರಬೇಕು. ಕೆಲವೊಂದು ಸರ್ತಿ ಹಾಡನ್ನು ಆರಂಭದಿಂದಲೇ ಪ್ರಾರಂಭಿಸ್ತೇವೆ ನಾವು, ಮಧ್ಯದಲ್ಲಿ ಎಲ್ಲೋ ಗೊತ್ತಾಗುತ್ತೆ ನಿಮಗೆ, ಬೀಪ್ ಬರುವಾಗ ಗೊತ್ತಾಗುತ್ತೆ. ಹಾಗಾಗಿ ಹಾಡ್ತಾ ನೆನಪಿಟ್ಕೊಳ್ಳೋದು ಬಹಳ ಮುಖ್ಯ. ನಿಮ್ಗೆ ಗೊತ್ತಿರುವಂಥದ್ದೇ ಹಾಡಿರುತ್ತೆ, ಆದರೆ ಟ್ರಿಕ್ಕಿ ಇರುತ್ತೆ ಅಷ್ಟೇ. ಸೊ ಹಾಡು ಬರುತ್ತೆ, ಪ್ಲೇ ಆಗುತ್ತೆ. ಹೊಂಬಿಸಿಲಲ್ಲಿ ನನ್ಗ್ಯಾಕೆ ಕಂಡಳು, ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು, ನನ್ನ ಎದೆಗೆ ಅಲಾರಾಮು ಇಟ್ಟಳು, ಹೃದಯ ಒಂಟಿ ಅದಕ್ಕೆ ಬಿಟ್ಟಳು, ಸ್ವಲ್ಪವೇ ಸ್ಮೈಲು ಕಣ್ಣಿಗೆ ಕೊಟ್ಟಳು. ಓಕೆ, ಸೊ ಅಲ್ಲಿ ಬೀಪ್ ಸ್ಟಾರ್ಟ್ ಆಗೋದು ಹೃದಯ, ಅಲ್ಲಿಂದ ಗೊತ್ತಾಗುತ್ತಲ್ಲ ನಿಮ್ಗೆ. 4 ಶಬ್ದ ಇತ್ತು, ಟ್ರೈ ಮಾಡಿ ನೋಡೋಣ. ಹಾಡ್ತಾ ಬರುತ್ತೆ. ಬೇಕಾದ್ರೆ ನೀವು ಹೊಂಬಿಸಿಲಿಲ್ಲ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ ನನಗೆ. ಹೃದಯ ಇಲ್ಲ, ನಾನೇ ಹೇಳ್ಬಿಡ್ತೀನಿ, ಅದಕ್ಕೆ ನಾನು ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ. 4ರಲ್ಲಿ 4 ಹೊಳಿತಾ ಇಲ್ಲ. ಓಕೆ, ಫೈನ್. ಸೊ ಆನ್ಸರ್ ಅನ್ನ ಪ್ಲೇ ಮಾಡ್ತಾನೆ, ಕೇಳ್ಕೊಂಡು ಬರೋಣ. ಹೊಂಬಿಸಿಲಲ್ಲಿ ನನ್ಗ್ಯಾಕೆ ಕಂಡಳು, ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು, ನನ್ನ ಎದೆಗೆ ಅಲಾರಾಮು ಇಟ್ಟಳು, ಹೃದಯ ಒಂಟಿ ಕೊಪ್ಪಲು ಅದಕ್ಕೆ ಕಾಲು ಇಟ್ಟಳು, ಸ್ವಲ್ಪವೇ ಸ್ಮೈಲು ಚೆಲ್ಲಲು ಕಣ್ಣಿಗೆ ಕೆಲಸ ಕೊಟ್ಟಳು. ಓಕೆ, ಆಕ್ಚುಲಿ ಹತ್ರ ಇದ್ರಿ, ಹಾಗಾಗಿ 4 ಶಬ್ದನ ಗುರುತಿಸಲಿಲ್ಲ ನೀವು. ಸೊ 20 ಅಂಕಗಳು ನಿಮ್ಗೆ ಸಿಗುವಂಥದ್ದು ಮಿಸ್ ಆಗುತ್ತೆ. ಇಲ್ಲಿ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ, ನಿಮಗೂ ಕೂಡ ಒಂದು ಕನ್ನಡ ಹಾಡು ಕಾಯ್ತಾ ಇದೆ. ಸ್ಕ್ರೀನ್ ಮೇಲೆ ಆ ಹಾಡು ಬರುತ್ತೆ, ಎಲ್ಲಿ ಬೀಪ್ ಆಗುತ್ತೆ ಕರೆಕ್ಟಾಗಿ ನೆನ್ಪಿಟ್ಕೊಂಡು ಹಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಹಾಡು ಬರ್ತಾ ಇದೆ, ನೋಡ್ಕೊಂಡು ಬರೋಣ. 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವ
ಬಾರೆ ನನ್ನ ನನ್ನ ನೀನೆಂದು ನೂರು ಜನ್ಮಕ್ಕೂ. ಸೊ ಈ ಹಾಡಲ್ಲಿ 100 ಜನ್ಮಕ್ಕೂ 106 ಜನ್ಮಕ್ಕೂ ಒಲವ ಡ್ಯಾಶ್ ನಿಲ್ಲಿ ಮತ್ತೆ ಡ್ಯಾಶ್ ಬರುತ್ತೆ. 2 ಡ್ಯಾಶ್ಗಳು ಒಟ್ಟೊಟ್ಟಿಗೆ ಬಂದಿದೆ, ಹಾಗಾಗಿ ನೀವು ಬಹಳ ಕೇರ್ಫುಲ್ ಆಗಿರಬೇಕು. ಸರಿ, ಪ್ರಯತ್ನ ಮಾಡಿ. ಒಲವ ಧಾರಿಣಿ ಒಲಿದೊಲಿದು ಭಾರಿಣಿ ನನ್ನ ಪ್ರಾಣ ನನ್ನ ಜೀವನೀನೆಂದು. ಓಕೆ, ಆನ್ಸರ್ ನೋಡ್ಕೊಂಡು ಬಂದು ಮತ್ತೆ ನಾನು ಹೇಳ್ತೀನಿ ಎಷ್ಟು ಅಂಕ ಕೊಡಬೇಕು ಅಂತ. ಪ್ಲೇ ಮಾಡಿ. 100 ಜನ್ಮಕ್ಕೂ 106 ಜನ್ಮಕ್ಕೂ 100 ಜನ್ಮಕ್ಕೂ 106 ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಯೇ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು 100 ಜನ್ಮಕ್ಕೂ. ಓಕೆ, ಎಷ್ಟು ಸರಿ ಹಾಡಿದ್ರೆ ಎಷ್ಟು ತಪ್ಪು ಹಾಡಿದ್ರೆ ಹೇಳಿ. 2 ತಪ್ಪಾಗಿದೆ, 2 ತಪ್ಪಾಗಿದೆ, ಇಲ್ಲಿ 2 ಮಿಸ್ಟೇಕ್ ಆಗಿದೆ. ಒಲವಾದರೆ ಒಲಿದೊಲಿದು ಬಾರೆ ಇದು ಕರೆಕ್ಟು. ನನ್ನ ಆತ್ಮ ನನ್ನ, ನೀನು ಜೀವ ಮತ್ತೆ ಪ್ರಾಣಕ್ಕೆ ಹೋದ್ರಿ, ಆತ್ಮ ಮತ್ತೆ ಪ್ರಾಣ. ಸೊ 2 ಕರೆಕ್ಟ್ ಆಗಿ ಹಾಡಿರೋದ್ರಿಂದ 10 ಅಂಕ ಬರ್ತಾ ಇದೆ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ. ಕಂಗ್ರಾಚುಲೇಷನ್ಸ್. ಬಟ್ ನಿಮ್ಮ ಪಾರ್ಟ್ ಇಲ್ಲಿಗೆ ಮುಗಿಲಿಲ್ಲ, ಇಲ್ಲಿಂದ ಹಿಂದಿಗೆ ಶಿಫ್ಟ್ ಆಗ್ತೇವೆ, ನಾವು ಹಿಂದಿಗೆ ಶಿಫ್ಟ್ ಆಗ್ತೇವೆ. ಸೊ ಎಂಜಾಯ್ ಮಾಡ್ತಾ ಇದ್ರೆ ಕಷ್ಟ ಆಗ್ತಿದೆಯಾ ರೌಂಡು? ಆಕ್ಚುಲಿ ಟ್ರಿಕ್ಕಿ ಇದೆ ಅಷ್ಟೇ, ಟ್ರಿಕ್ಕಿ. ಹಾಡುಗಳು ಗೊತ್ತಿಲ್ಲ ಅಂತೇನಿಲ್ಲ, 2 ಹಾಡು ಹೊಸ ಹಾಡು, 1 ಹಾಡು ಸ್ವಲ್ಪ ಹಳೆ ಹಾಡಾಗಿತ್ತು ಅಷ್ಟೇ. ಸೊ ಇಲ್ಲಿ ಈಗ ಹಿಂದಿಯಲ್ಲೂ ಇದೇ ತರ ಬರುತ್ತೆ, ಬಟ್ ಹಿಂದಿಯಲ್ಲಿ ಲಿರಿಕ್ಸ್ ಬರಲ್ಲ, ಇಂಗ್ಲೀಷಲ್ಲಿ ಬರುತ್ತೆ. ಗೊತ್ತಾಯ್ತಲ್ಲ? ಲಿರಿಕ್ಸ್ ಬರೋದು ಇಂಗ್ಲೀಷಲ್ಲಿ. ರೆಡಿ ಇದ್ದೀರಲ್ಲ? ಹಿಂದಿ ಹಾಡು ಇಂಗ್ಲೀಷಲ್ಲಿ ಲಿರಿಕ್ಸ್ ಬರುತ್ತೆ, ಗುರುತಿಸಿ ಅದನ್ನ ಐಡೆಂಟಿಫೈ ಮಾಡಿ ನೆನಪಲ್ಲಿ ಇಟ್ಕೊಂಡು ಹಾಡಬೇಕು. ರೆಡಿ ಇದ್ದೀರಾ? ಓಕೆ, ಸೊ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ, ನಿಮ್ಮ ಹಿಂದಿ ಹಾಡು ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಕೇಳುವ. तेरा मेरा रिश्ता है कैसा, एक पल गवारा नहीं, तेरे लिए हर रोज है, तुझको मेरा सभी, कोई लम्हा मेरा ना हो तेरे बिना, हर सांस पे नाम तेरा. ಸೊ ತೇರಾ ಮೇ ಅಲ್ಲಿಂದ ಆರಂಭ ಆಗುತ್ತೆ, ನೋಡೋಣ. तेरा मेरा रिश्ता है ऐसा, एक पल में तेरे लिए हर रोज है जीते, तो तुझको दिया मेरा दर्द सभी, एक लम्हा मेरा ना हो. ಸೊ ಇಲ್ಲಿ ಹಾರ್ಡ್ ಪ್ಲೇ ಆಗುತ್ತೆ. ಹಾರ್ಡ್ ಪ್ಲೇ ಆದಾಗ ಯಾವ್ದು 2 ಸರಿಯಾಗಿದೆ, 2 ತಪ್ಪಾಗಿದೆ, ಯಾವುದು ಅಂತ ನೋಡ್ಕೊಂಡು ಬರಬೇಕು. ಪ್ಲೇ ಆಗ್ಲಿ. तेरा मेरा रिश्ता है कैसा, एक पल दूर गवारा नहीं, तेरे लिए हर रोज है जीते, तुझको दिया मेरा वक्त सभी, कोई लम्हा मेरा ना. ಓಕೆ, ಯಾವ್ದು 2 ಕರೆಕ್ಟ್ ಆಗಿ ಹಾಡಿದ್ರಿ ನೀವು? ತೇರೆ ಲಿಯೆ ಹರ್ ರೋಜ್ ಹೇ ಜೀತೆ, ಇದು ಕರೆಕ್ಟ್ ಆಗಿ ಹಾಡಿದ್ರಿ. ತುಜ್ಕೋ ದಿಯಾ ವಕ್ತ್ ಹಾಡ್ಲಿಲ್ಲ. ಸೊ 2 ಫಸ್ಟಿಗೆ ಅಲ್ಲಿ ಮಿಸ್ ಆಯ್ತು, ದೂರ ಹಾಡ್ಲಿಲ್ಲ. ಸೊ 2 ಕನ್ಸಿಡರ್ ಮಾಡ್ತೇನೆ. ಆಗ್ಲೂ 2 ಹಾಡಿದ್ರಲ್ಲ ಕನ್ನಡದಲ್ಲೂ ಕೂಡ. ಸೊ ಇಲ್ಲಿ ಮತ್ತೆ 10 ಅಂಕ ಬರ್ತಾ ಇದೆ. ಕಂಗ್ರಾಚುಲೇಷನ್ಸ್ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ. ಸೊ ಈ ರೌಂಡ್ ಅಲ್ಲಿ ಟೋಟಲ್ 20 ಅಂಕಗಳನ್ನು ನೀವು ಪಡ್ಕೊಂಡಿದ್ದೀರಿ. ಈಗ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ನಿಮಗೆ ಹಿಂದಿ ಹಾಡು ರೆಡಿ ಇದೆ, ಬರ್ತಾ ಇದೆ, ಸ್ಕ್ರೀನ್ ಮೇಲೆ ನೋಡ್ಕೊಂಡು ಬರೋಣ. मंजिले मंजिले रंग थे था जब तू था, एक सा था ये जहां, वक्त की रेत पे कुछ मेरे सा लिख के छोड़ गया, तू कहाँ. ಓಕೆ, ಸೊ ಇಲ್ಲಿ 4 ಮಿಸ್ಸಿಂಗ್ ವರ್ಡ್ ಇದೆ. 4 ಹಾಡನ್ನ ಹಾಡ್ತಾ ಬನ್ನಿ, ತೊಂದರೆ ಇಲ್ಲ. रंग थे नूर था
जब करीब तू था एक जन्नत सा था ये जहां, वक्त की रेत पे जब मेरे नाम था लिख के छोड़ गया ये जहां. ಓಕೆ, ನಿಮ್ದು ಒಂಥರ ಹೇಗಿತ್ತು ಅಂತ ಹೇಳಿದ್ರೆ, ಯಾವ್ದು ಮಿಸ್ಸಿಂಗ್ ವರ್ಡ್ ಇತ್ತು ಅದನ್ನ ಹಾಡಿದಿರಿ, ಬೇರೆ ಕೆಲವೊಂದೆಲ್ಲ ತಪ್ಪಾಗಿ ಹಾಡಿದಿರಿ. ಬಟ್ ನಮ್ಗೆ ಬೇಕಿರೋದು ಮಿಸ್ಸಿಂಗ್ ವರ್ಡ್ಗಳು ಮಾತ್ರ. ಒಮ್ಮೆ ಆನ್ಸರ್ ನೋಡ್ಕೊಂಡು ಬರೋಣ. मंजिले रंग थे नूर था जब करीब तू था एक जन्नत सा था ये जहां, वक्त की रेत पे कुछ मेरे नाम सा लिख के छोड़ गया तू कहाँ. ಓಕೆ, ಸೊ ಈ ಹಾಡು ಬಹುಶಃ ಯಾರು ಕೊಟ್ಟಿದ್ರು ಹಾಡ್ತಿದ್ರು ಏನೋ ಅನ್ಸುತ್ತೆ ನನಗೆ. ಎಲ್ರಿಗೂ ಬಾಯಲ್ಲಿ ಹಾಡು ಬರ್ತಾ ಇತ್ತು. ಆ್ಯಂಡ್ ನೀವು 4 ಕೂಡ ಕರೆಕ್ಟಾಗಿ ಹಾಡಿದ್ದೀರಾ. ಹಾಗಾಗಿ 20 ಅಂಕ ಬರ್ತಾ ಇದೆ ಇದರಲ್ಲಿ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ, ಕಂಗ್ರ್ಯಾಚುಲೇಷನ್ಸ್. ಈಗ ಈ ರೌಂಡ್ನ ಮತ್ತು ಈ ಎಪಿಸೋಡ್ನ ಕೊನೆಯ ಹಾಡಿದೆ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ. ಭಾಳ ಖುಷಿಯಲ್ಲಿ ಎಂಜಾಯ್ ಮಾಡ್ಕೊಂಡು ಈ ಹಾಡು ನೆನಪಾಗುತ್ತೆ ನೋಡಿ, ಗೆಸ್ ಮಾಡಿ, ನೆನಪಾದರೆ ಹಾಡ್ಬಿಡಿ ಅಷ್ಟೇ. ಓಕೆ, ಸೊ ನಿಮಗೆ ಹಿಂದಿ ಹಾಡು ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಕೇಳೋಣ. ಓಕೆ, ಹಾಡು ಬಂದಿದೆ. ಈ ಹಾಡು ಎಲ್ಲೋ ಮಧ್ಯದಲ್ಲಿ ಬರೋ ಪಾರ್ಟ್ ಇದು. ಸ್ಟಾರ್ಟಿಂಗ್ ಅಲ್ಲೇ ನಾವು ಪ್ಲೇ ಮಾಡಿಸ್ತಿಲ್ಲ, ಹಾಗಾಗಿ ಹೊಳಿತಾ ಇದೆಯಾ? ಓಕೆ, ಇದು ಯಾವ ಸಿನಿಮಾ ಹಾಡು ಅಂತ ಯಾರಿಗಾದ್ರೂ ಗೊತ್ತಾಗ್ತಿದ್ಯಾ? ಅವ್ರು ಗೆಸ್ ಮಾಡ್ಲಿಲ್ಲ, ಹಾಗಾಗಿ ಅಂಕಗಳು ನಿಮ್ಗಂತೂ ಬರೋದಿಲ್ಲ. ಕಾಕ್ಟೇಲ್. ಓಕೆ, ಸೊ ಹಾಡು ಹಾಗಾದ್ರೆ ಒರಿಜಿನಲ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಪ್ಲೇ ಮಾಡಿ. ಓಕೆ ಓಕೆ, ಸೊ ಇಲ್ಲಿ ಹೇಗೆ ಅಂತ ಹೇಳಿದ್ರೆ 4 ಹತ್ರ ಶಬ್ದಗಳು. ಮತ್ತೆ ಇದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನೆನ್ಪಿಟ್ಕೊಳ್ಳುವಂತ ಪದ್ಯ ಅಂತಲ್ಲ, ಜಗಕ ಮೇರೆ ಇಂಥ ಶಬ್ದಗಳೇ ಇದ್ದದು. ಎನಿವೇಸ್, ಸೊ ಹಾಡು ಕರೆಕ್ಟ್ ಆಗಿತ್ತು, ಬಟ್ ನಿಮಗೆ ಗುರುತಿಸ್ಲಿಕ್ಕೆ ಆಗಲಿಲ್ಲ. ಈ ರೌಂಡನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಓಕೆ ಫೈನ್. ಹಾಗಾದರೆ ಈಗ ಈ 3 ರೌಂಡ್ಗಳು ಮುಗಿದಿದೆ. ಇಲ್ಲಿ ಯಾರ್ಯಾರ ಅಂಕಗಳು ಎಷ್ಟಿದೆ ಅಂತ ನೋಡ್ಕೊಳ್ತೇವೆ. ಮತ್ತು ಈಗಾಗಲೇ ಹೇಳಿದ್ದೇವೆ ನಾವು, ಈ ಎಪಿಸೋಡಲ್ಲಿ ಹೈಯೆಸ್ಟ್ ಅಂಕ ಬಂದವರು ಫೈನಲ್ಸ್ಗೆ ಅವರು ಜಾಯ್ನ್ ಆಗ್ತಾರೆ. ಸೊ ಸೆಮಿಫೈನಲ್ ಫಸ್ಟ್ ಎಪಿಸೋಡ್ನಲ್ಲಿ 3 ತಂಡಗಳು ಪಡ್ಕೊಂಡಿರುವಂಥ ಅಂಕಗಳು ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಓಕೆ, ಸೊ ಎಟ್ ದ ಎಂಡ್ ಆಫ್ 3rd ರೌಂಡ್ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ 10 ಅಂಕಗಳೊಂದಿಗೆ ಎಪಿಸೋಡನ್ನು ಮುಗಿಸ್ತೀರಿ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ನೀವು 70 ಅಂಕಗಳೊಂದಿಗೆ ಈ ಎಪಿಸೋಡನ್ನು ಮುಗಿಸ್ತೀರಿ. ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ 45 ಅಂಕಗಳೊಂದಿಗೆ ಖುಷಿಯಲ್ಲಿ ಎಪಿಸೋಡನ್ನು ಮುಗಿಸ್ತಾ ಇದ್ದಾರೆ. ಸೊ ಎಟ್ ದ ಎಂಡ್ ಆಫ್ ಆಲ್ 3 ರೌಂಡ್ಸ್ ಒಟ್ಟಾಗಿ ನೋಡಿದಾಗ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ 70 ಅಂಕಗಳನ್ನು ಪಡ್ಕೊಂಡು ಸೆಮಿಫೈನಲ್ನಲ್ಲಿ ಅವರು ಮೊದಲನೇದಾಗಿ ಫೈನಲ್ಸ್ಗೆ ಎಂಟರ್ ಆಗ್ತಾ ಇದ್ದಾರೆ. ಫಸ್ಟ್ ನಾವು ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಅನ್ನು ಹೇಳ್ತಾ ಇದ್ದೇವೆ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಸೆಮಿಫೈನಲ್ಸ್ ವರೆಗೆ ಬಂದು ಟಫ್ ಫೈಟ್ ಕೊಟ್ಟು ಇಲ್ಲಿವರೆಗೆ ಎಲ್ಲ ಎಂಜಾಯ್ ಮಾಡಿದ್ದಕ್ಕಾಗಿ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ ಆ್ಯಂಡ್ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ ನಿಮಗೂ ಕೂಡ ನಿಮ್ಮ ಪಾರ್ಟಿಸಿಪೇಷನ್ ಭಾಳ ಖುಷಿ ಆಯಿತು, ನಮಗೂ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪಾರ್ಟಿಸಿಪೇಷನ್ಗೆ, ನಿಮ್ಮ ಆಕ್ಟಿವ್ ಪಾರ್ಟಿಸಿಪೇಷನ್ಗೆ, ನಿಮ್ಮ ಸ್ಕೂಲ್ನವರಿಗೂ ಕೂಡ ನಿಮ್ಮನ್ನು ಕಳಿಸಿಕೊಟ್ಟದಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಸೊ ವೀಕ್ಷಕರೇ, ಇಲ್ಲಿಗೆ ನಾವು ಸೆಮಿಫೈನಲ್ನ ಮೊದಲ ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ. ಇನ್ನು ಸೆಮಿಫೈನಲ್ ಅಲ್ಲಿ 2 ಎಪಿಸೋಡ್ಗಳಿದೆ. ಆ ಎಪಿಸೋಡ್ಗಳಲ್ಲಿ ವಿನ್ನರ್ಗಳು ಯಾರು ಆಗ್ತಾರೆ ಅಂತ ನೋಡಿಕೊಂಡು ಮತ್ತೆ ಫೈನಲ್ ಅಲ್ಲಿ 3 ತಂಡಗಳ ಜೊತೆಗೆ ಫೈನಲ್ ಅಲ್ಲಿ ಭೇಟಿ ಆಗ್ತೇನೆ. ಸೆಮಿಫೈನಲ್ನ 2ನೇ ಎಪಿಸೋಡ್ ಜೊತೆಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.